ಇನ್ನು ಭಾರಿ ಮಳೆಗೆ ಪೆಟ್ರೋಲ್ ಬಂಕ್ ಜಲಾವೃತವಾಗಿದೆ. ಸಂಪೂರ್ಣ ಕೆರೆಯಂತಾಗಿದೆ ಪೆಟ್ರೋಲ್ ಬಂಕ್. ನೋಡಿ, ಭಾರಿ ಮಳೆಯ ಪರಿಣಾಮ ಪೆಟ್ರೋಲ್ ಬಂಕ್ ಕೂಡ ಜಲಾವೃತವಾಗಿರುವುದು ನೃತ್ಯ ಕೆರೆಯ ರೀತಿಯಲ್ಲಿ ಮಾರ್ಪಟ್ಟಿದೆ. ಬಾಗಲಕೋಟೆಯ ಗುಳೇದ ಗುಡ್ಡದಲ್ಲಿನ ಬಂಕ್ ಇದು. ದುತ್ತರಗಿ ಪೆಟ್ರೋಲ್ ಬಂಕ್ ಸಂಪೂರ್ಣ ಜಲಾವೃತವಾಗಿದೆ. ಗುಳೇದ ಗುಡ್ಡ ಅಸಂಗಿ ಗ್ರಾಮದ ರಸ್ತೆ ಸಂಪರ್ಕ ಸ್ಥಗಿತವಾಗಿರೋದು ನೀವೇನು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇದು ಗುಳೇದ ಗುಡ್ಡದಲ್ಲಿನ ಬಂಕ್, ಪೆಟ್ರೋಲ್ ಬಂಕ್. ಭಾರೀ ಮಳೆಯ ಪರಿಣಾಮದಿಂದಾಗಿ ಅಲ್ಲಿ ನೀರು ಯಾವ ರೀತಿ ಜಲಾವೃತವಾಗಿದೆ, ಯಾವ ವೆಹಿಕಲ್ಗಳು ಕೂಡ ಓಡಾಡೋದಕ್ಕೆ ಸಾಧ್ಯವೇ ಆಗದಂತಹ ಪರಿಸ್ಥಿತಿ. ಅಲ್ಲಿ ಯಾರು ಕೂಡ ನಿಂತ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಸಿಬ್ಬಂದಿಗಳು. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆಯಿಂದ ಸುರಿದಂತಹ ಮಳೆಯ ಪರಿಣಾಮದಿಂದಾಗಿ ಆದಂತಹ ಅವಾಂತರದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಭಾರಿ ಪ್ರಮಾಣದಲ್ಲಿ ನೀರು ಸುರಿದಂತಹ ಪರಿಣಾಮ ರಸ್ತೆ ತುಂಬೆಲ್ಲವೂ ಕೂಡ ನೀರು ತುಂಬಿಕೊಂಡಿದೆ. ಒಂದ್ ಕಡೆ, ಇನ್ನೊಂದು ಭಾಗದಲ್ಲಿ ಗಮನಿಸ್ತಾ ಇದ್ರೆ ಪೆಟ್ರೋಲ್ ಬಂಕ್ ಎಲ್ಲ ಸಂಪೂರ್ಣ ಜಲಾವೃತವಾಗಿದೆ. ಇನ್ನೊಂದು ದೃಶ್ಯವನ್ನ ನೋಡಿದ್ರೆ ಮನೆಗಳಿಗೆ ಯಾವ ರೀತಿ ನೀರು ನುಗ್ಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮನೆಯೂ ಕೂಡ ಸಂಪೂರ್ಣ ಜಲಾವೃತವಾಗಿದೆ. ಅಲ್ಲಿನ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ. ಒಂದು ಕಡೆ ಮನೆಯಲ್ಲೂ ಇರೋಕ್ಕಾಗದೆ, ರಸ್ತೆಯಲ್ಲೂ ಓಡಾಡೋಕ್ಕಾಗದೆ, ವಾಹನಗಳಲ್ಲೂ ಕೂಡ ಓಡಾಡದ ಪರಿಸ್ಥಿತಿ ಉಂಟಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ರಾಜ್ಯದಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರುವಂತಹ ಕಾರಣದಿಂದಾಗಿ ಆಗಿರುವಂತಹ ಅವಾಂತರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಬಾಗಲಕೋಟೆಯಲ್ಲೂ ಕೂಡ, ಬಾಗಲಕೋಟೆಯ ಗುಳೇದ ಗುಡ್ಡದಲ್ಲಿ ಮಳೆಯ ಆರ್ಭಟದ ದೃಶ್ಯಗಳು. ಇನ್ನು ಮಳೆಗೆ ಮಾಜಿ ಸೈನಿಕನ ಮನೆಗೆ ನೀರು ನುಗ್ಗಿದೆ. ಮಾಜಿ ಸೈನಿಕನ ಕುಟುಂಬಕ್ಕೆ ಮಳೆಯ ಎಫೆಕ್ಟ್ ತಟ್ಟಿರೋದು. ಚರಂಡಿ ನೀರು ನುಗ್ಗಿದ್ರಿಂದ ಮನೆ ಜಲಾವೃತವಾಗಿದೆ. ಬಾಗಲಕೋಟೆಯ ಲಕ್ಕಸಕೊಪ್ಪದಲ್ಲಿ ಆಗಿರುವಂತಹ ಅವಾಂತರ ಇದು. ಮಾಜಿ ಯೋಧ ಈರಣ್ಣಗೌಡ ಕುಟುಂಬ ಪರದಾಡಿದೆ. ಮನೆಗೆ ಮಳೆ ನೀರು ನುಗ್ಗಿದೆ, ಚರಂಡಿ ನೀರು ನುಗ್ಗಿದೆ. ಮನೆಯಿಂದ ನೀರು ಹೊರಹಾಕೋಕೆ ಅಲ್ಲಿನ ಗ್ರಾಮಸ್ಥರು, ಮನೆಯ ಕುಟುಂಬಸ್ಥರು ಪರದಾಡಿದ್ದಾರೆ. ನೋಡಿ, ಮಾಜಿ ಯೋಧನ ಮನೆ ಇದು. ನೀವೇನು ನೋಡ್ತಾ ಇದ್ದೀರಿ ಆ ದೃಶ್ಯಗಳು. ಈರಣ್ಣಗೌಡ ಅವರ ಮನೆ. ರಾತ್ರಿ ಮಳೆ ಹೆಚ್ಚಾಗ್ತಾ ಇದ್ದಂತೆ ಚರಂಡಿ ನೀರೆಲ್ಲವೂ ಕೂಡ ಮನೆಗೆ ನುಗ್ಗಿದೆ. ನೋಡಿ, ಆ ತಾತ ಕೂಡ ಅಲ್ಲಿ ನಿಂತಿದ್ದಾರೆ. ಆದ್ರೆ ಅವರ ಕಾಲು ಕೂಡ ಅರ್ಧಕ್ಕರ್ಧ ಮುಳುಗಡೆ ಆಗಿದೆ. ರಾತ್ರಿ ಇಡೀ ನೀರನ್ನು ಹೊರಹಾಕೋದಕ್ಕೆ ಪರದಾಟ ಪಟ್ಟಿದ್ದಾರೆ.